ನ್ಯೂಸ್18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಕ್ರೈಮ್ ರಿಪೋರ್ಟರ್ ಮಾದೇಶ್. ಒಬ್ಬ ಯುವತಿ, ಒಬ್ಬ ಹೆಣ್ಮಗಳು ಏನಾದರೂ ಒಬ್ಬ ಯುವಕನನ್ನ ಅಷ್ಟಾಗಿ ಪ್ರೀತಿಸ್ತಿದ್ರೆ ಆತನಿಗೋಸ್ಕರ ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಇರ್ತಾಳೆ. ಈ ರೀತಿಯಾದಂತಹ ಘಟನೆಗಳು ಸಾಕಷ್ಟು ವರದಿಯಾಗಿದೆ. ಒಬ್ಬ ಮಹಿಳೆ, ಒಬ್ಬ ಪತಿ ಆಗಿರ್ಬೋದು, ತಾನು ಇಷ್ಟಪಡುವಂತಹ ಒಬ್ಬ ಗಂಡಸನ ಎಷ್ಟು ಪ್ರೀತಿ ಮಾಡ್ತಾಳೆ ಅಂದರೆ ಆತನಿಗೋಸ್ಕರ ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಇರ್ತಾಳೆ. ಆದರೆ ಬೆಂಗಳೂರಿನಲ್ಲಿ ಒಬ್ಬ ಯುವತಿ ಮಾಡಿರುವಂತಹ ಕೆಲಸ ಅವರ ಮನೆಯ ಮಾನಮರ್ಯಾದೆಯನ್ನೇ, ಸ್ವಂತ ತಾಯಿಯ ಮಾನಮರ್ಯಾದೆಯನ್ನೇ ಬೀದಿಗೆ ತರುವಂತಹ ಕೆಲಸವನ್ನು ಮಾಡಿದ್ದಾಳೆ. ಸ್ವಂತ ತಾಯಿ ಮತ್ತು ದೊಡ್ಡಮ್ಮನ ಖಾಸಗಿ ಫೋಟೋಗಳನ್ನು ತನ್ನ ಪ್ರಿಯಕರನಿಗೆ ಕಳಿಸಿರುವಂತಹ ಒಂದು ಆಘಾತಕಾರಿ ವಿಚಾರ ಬೆಳಕಿಗೆ ಬಂದಿದೆ. ಹಾಗಾಗಿ ಈ ವಿಚಾರದ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನಮ್ಮ ನ್ಯೂಸ್18 ಕನ್ನಡದ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋಗಳನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇದರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿರುವಂಥ ಇನ್ಸ್ಟಾಗ್ರಾಮ್, ಎಕ್ಸ್ ಮತ್ತು ಫೇಸ್ಬುಕ್ ಪೇಜ್ಗಳನ್ನು ಕೂಡ ನೀವು ಫಾಲೋ ಮಾಡಿ ಮತ್ತು ನಮ್ಮ ಎಕ್ಸ್ಕ್ಲೂಸಿವ್ ಕಂಟೆಂಟ್ಗಳನ್ನು ನೋಡ್ಬೋದು. ಈಗ ಬ್ಯಾಟರಾಯನಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂಥ ಈ ಒಂದು ವಿಚಾರದ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಬ್ಯಾಟರಾಯನಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಾಸ ಮಾಡ್ತಿರುವಂಥ ಒಂದು ಕುಟುಂಬ, ಆ ಒಂದು ಕುಟುಂಬಸ್ಥರಿಗೆ ಇಬ್ಬರು ಹೆಣ್ಮಕ್ಳು ಇರ್ತಾರೆ. ತಂದೆ ತಾಯಿ ಅವರಿಬ್ಬರನ್ನು ಕೂಡ ಕಷ್ಟಪಟ್ಟು ಓದಿಸ್ತಿರ್ತಾಳೆ. ಅದರಲ್ಲಿ ಓರ್ವ ಯುವತಿ ಏನು ಮಾಡಿದ್ದಾಳೆ, ತನ್ನ ಪ್ರಿಯಕರನಿಗಾಗಿ ತನ್ನ ಸ್ವಂತ ತಾಯಿಯ ಖಾಸಗಿ ಫೋಟೋಗಳನ್ನು ತನ್ನ ಪ್ರಿಯಕರನಿಗೆ, ಪ್ರೀತಿಸ್ತಿರುವಂತಹ ಯುವಕನಿಗೆ ಕಳಿಸಿರುವಂತಹ ವಿಚಾರ ಬೆಳಕಿಗೆ ಬಂದಿದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲು FIR ಆದಂಥ ಸಂದರ್ಭದಲ್ಲಿ ಮನೆಯಲ್ಲೇ ಒಂದು ಚೆಕ್ ಮಾಡಿದಂಥ ಸಂದರ್ಭದಲ್ಲಿ, ಆಕೆಯ ಮೊಬೈಲನ್ನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಆಕೆ ತನ್ನ ಬಾಯ್ ಫ್ರೆಂಡ್ಗೆ ತನ್ನ ತಾಯಿಯ ಫೋಟೋಗಳನ್ನು ಕಳಿಸಿದ್ದಾರೆ ಅಂತೇಳಿ ಗೊತ್ತಾಗುತ್ತೆ. FIR ಆದಮೇಲೆ ಪೊಲೀಸ್ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳು ಇಲ್ಲಿ ಬೆಳಕಿಗೆ ಬಂದಿದೆ. ಅಂದರೆ 23 ವರ್ಷದ ಯುವತಿ ಏನಿರ್ತಾಳೆ, ಈಕೆ ಕಾಲೇಜ್ ಓದ್ತಿದ್ದಾಳೆ, ಡಿಗ್ರಿ ಓದ್ತಿದ್ದಾಳೆ. ಇನ್ನೂ ಕೂಡ ಓದುವಂಥ ಸಂದರ್ಭದಲ್ಲಿ ಓರ್ವ ಯುವಕನ ಜೊತೆ ಪ್ರೀತಿಯಲ್ಲಿ ಬಿದ್ದಿರ್ತಾಳೆ. ಮನೆಯಲ್ಲಿ ಹಠ ಮಾಡಿ ಮೊಬೈಲನ್ನು ಕೇಳಿರ್ತಾಳೆ. ಮೊಬೈಲ್ ಬಂದಮೇಲೆ ಆತನ ಜೊತೆ ಯಾವಾಗಲೂ ವಿಡಿಯೋ ಕಾಲ್ ಮಾಡೋದು, ಕಾಲ್ ಚಾಟಿಂಗ್ ಮಾಡೋದು ಎಲ್ಲವನ್ನು ಕೂಡ ಮಾಡ್ತಿರ್ತಾಳೆ. ಮನೆಯಲ್ಲಿ ಆಗಾಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಕೂಡ ಆಗ್ತಿರುತ್ತೆ. ಆದರೆ ಆಕೆ ಮನೆಯವರ ಮಾತನ್ನು ಕೇಳೋದಿಲ್ಲ. ನಾನು ಆತನನ್ನೇ ಮದುವೆ ಆಗ್ತೇನೆ, ನಾನು ಆತನನ್ನೇ ಪ್ರೀತಿ ಮಾಡ್ತಿದ್ದೀನಿ ಅಂತೇಳಿ ತನ್ನ ಯುವಕನನ್ನ, ತಾನು ಪ್ರೀತಿಸ್ತಿದ್ದಂತಹ ಯುವಕನನ್ನ ಸಪೋರ್ಟ್ ಮಾಡ್ಕೊಂಡು ಬಂದಿರ್ತಾಳೆ. ಕೊನೆಗೆ ಮನೆಯಲ್ಲಿ ಯಾರಿಗೂ ಹೇಳ್ದೆ ಕೇಳದೆ ತಾನು ಆ ಪ್ರೀತಿಸ್ತಿದ್ದಂಥ ಯುವಕನ ಜೊತೆ ರಿಜಿಸ್ಟರ್ ಮ್ಯಾರೇಜ್ ಅನ್ನು ಕೂಡ ಆಗಿರ್ತಾಳೆ. ಈ ಒಂದು ಸಂದರ್ಭದಲ್ಲಿ ಮನೆ ಬಿಟ್ಟು ಹೋಗುವಂಥ ಸಂದರ್ಭದಲ್ಲಿ ಆಕೆಯ ಪೋಷಕರು ಮನೆಯಿಂದ ಯಾವುದೇ ರೀತಿಯಾದಂಥ ವಸ್ತುನ ನೀನು ತೆಗೆದುಕೊಂಡು ಹೋಗೋ ಹಾಗಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಓದುವಂಥ ಯುವತಿಯನ್ನ ಕಷ್ಟಪಟ್ಟು ಅಷ್ಟು ವರ್ಷ ಬೆಳೆಸಿರ್ತಾರೆ, 23 ವರ್ಷ ಆಕೆಯನ್ನ ಬೆಳೆಸಿರ್ತಾರೆ. ಆಕೆ ಯಾವುದೋ ಒಬ್ಬ ಯುವಕನನ್ನ ಪ್ರೀತಿ ಮಾಡಿ ಮನೆ ಬಿಟ್ಟು ಹೋಗೋದಕ್ಕೂ ಕೂಡ ಸಜ್ಜಾಗಿರ್ತಾಳೆ. ಈ ಒಂದು ಸಂದರ್ಭದಲ್ಲಿ ಮನೆಯಿಂದ ನೀನು ಯಾವುದೇ ರೀತಿಯಾದಂಥ ವಸ್ತುಗಳನ್ನು ತಗೊಂಡು ಹೋಗಬಾರ್ದು ಅಂತೇಳಿ ಮಗಳಿಗೆ ಕಂಡೀಷನ್ ಹಾಕುವಂಥ ಕೆಲಸವನ್ನ ಪೋಷಕರು ಮಾಡಿರ್ತಾರೆ. ಆಕೆ ಕೂಡ ತನ್ನ ಯುವಕನಿಗಾಗಿ ನಾನು ಹುಟ್ಟು ಬಟ್ಟೆಯಲ್ಲೇ ಹೋಗುವಷ್ಟು ಕೂಡ ಆಕೆ ಮೆಂಟಲಿ ರೆಡಿ ಆಗಿರ್ತಾಳೆ. ಹೀಗಾಗಿ ಮನೆಯವರು ಕೊಡಿಸಿದಂಥ ಮೊಬೈಲನ್ನು ಕೂಡ ಬಿಟ್ಟು ಆಕೆ ಹೋಗಿ ಆ ಯುವಕನ ಜೊತೆ ರಿಜಿಸ್ಟರ್ ಮ್ಯಾರೇಜ್ ಆಗಿರ್ತಾಳೆ. ಇನ್ನು ಪೋಷಕರು ಆ ಮೊಬೈಲನ್ನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ, ಆಕೆ ಬಿಟ್ಟೋದಂಥ ಮೊಬೈಲನ್ನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ತಾಯಿಗೆ ಒಂದು ಶಾಕಿಂಗ್ ವಿಚಾರ ಗೊತ್ತಾಗುತ್ತೆ. ಯಾಕಂದ್ರೆ ಆಕೆಯ ತನ್ನ ಸ್ವಂತ ಖಾಸಗಿ ಫೋಟೋಗಳು, ತನ್ನ ಸ್ವಂತ ಅಕ್ಕನ ಖಾಸಗಿ ಫೋಟೋಗಳನ್ನ ಮಗಳು ತನ್ನ ಪ್ರಿಯಕರನಿಗೆ ಕಳಿಸಿರುವಂಥ ವಿಚಾರ ಗೊತ್ತಾಗುತ್ತೆ. ಕೂಡಲೇ ಹೋಗಿ ಪೊಲೀಸ್ ಠಾಣೆಗೆ ದೂರು ನೀಡುವಂಥ ಕೆಲಸವನ್ನು ಮಾಡಲಾಗಿದೆ. ಬ್ಯಾಟರಾಯನಪುರ ಪೊಲೀಸ್ ಠಾಣೆಯಲ್ಲಿ ಸದ್ಯಕ್ಕೆ ಪ್ರಕರಣ ದಾಖಲಾಗಿದೆ. ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಯುವತಿ ಮತ್ತು ಯುವಕ ಇಬ್ಬರು ಕೂಡ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ರು ಅಂತ ಹೇಳಿ ಗೊತ್ತಾಗಿದೆ. ಸದ್ಯಕ್ಕೆ ಇಲ್ಲಿ ಪೋಷಕರು ಒಂದು ಆರೋಪವನ್ನು ಮಾಡ್ತಿದ್ದಾರೆ. ಆ ಯುವಕನೇ ಯುವತಿಯ ಒಂದು ಮೈಂಡನ್ನು ಕೆಡಿಸಿ ಮದುವೆಯನ್ನ ಆಗಿ, ಜೊತೆಗೆ ನನ್ನ ಖಾಸಗಿ ಫೋಟೋಗಳನ್ನು, ನನ್ನ ಅಕ್ಕನ ಖಾಸಗಿ ಫೋಟೋಗಳನ್ನು ಕಳಿಸ್ಕೊಂಡಿದ್ದಾನೆ, ಇದನ್ನ ದುರುಪಯೋಗ ಪಡಿಸಿಕೊಳ್ಳುವಂಥ ಸಾಧ್ಯತೆ ಇದೆ ಅಂತೇಳಿ ಯುವತಿಯ ತಾಯಿ ಪೊಲೀಸ್ ಠಾಣೆಗೆ ದೂರು ನೀಡುವಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತೊಂದು ಕಡೆ ಈಗ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಯುವತಿ ನನ್ನ ಗಂಡ ಆ ಫೋಟೋಗಳನ್ನು, ಅಂದರೆ ನಾನು ಪ್ರೀತಿಸ್ತಿದ್ದಂಥ ಯುವಕ ನನ್ನ ಫೋಟೋಗಳನ್ನು ಕೇಳಿದ್ದ, ಹೀಗಾಗಿ ಕಳಿಸಿದ್ದೇನೆ ಅಂತೇಳಿ ಆಕೆ ಕೂಡ ಹೇಳಿಕೆ ನೀಡಿದ್ದಾರೆ ಅಂತೇಳಿ ತನಿಖೆ ವೇಳೆ ಗೊತ್ತಾಗಿದೆ. ಸದ್ಯಕ್ಕೆ ಮತ್ತೊಂದು ಕಡೆ ಆ ಯುವಕನನ್ನ ವಿಚಾರಣೆ ಮಾಡೋದಕ್ಕೂ ಕೂಡ ಪೊಲೀಸರು ಮುಂದಾಗ್ತಿದ್ದಾರೆ. ಈ ಒಂದು ವಿಚಾರವನ್ನ ಗಮನಿಸಿದರೆ ಮಗಳು ಯಾವ ಮಟ್ಟಿಗೆ ಆತನನ್ನ ಪ್ರೀತಿ ಮಾಡ್ತಿದ್ದಾಳೆ, ಅಷ್ಟೊಂದು ಹುಚ್ಚಿಯಾಗಿ, ಅದರಲ್ಲೂ ಕೂಡ ಸ್ವಂತ ತಾಯಿಯ ಖಾಸಗಿ ಫೋಟೋಗಳನ್ನ ತೆಗೆಯುವಂಥ ಮಟ್ಟಿಗೆ ನಿಜಕ್ಕೂ ಕೂಡ ಆಕೆ ತಲೆ ಕೆಡಿಸ್ಕೊಂಡಿದ್ಲು. ಅಂದರೆ ಇಲ್ಲಿ ನಿಜಕ್ಕೂ ಕೂಡ ಆಕೆಯನ್ನ ಯಾವ ರೀತಿಯಾಗಿ ಅದೇ ಪೋಷಕರು ಬೆಳೆಸಿದ್ರ ಅನ್ನುವಂಥದ್ದು, ಅಥವಾ ಎಷ್ಟರ ಮಟ್ಟಿಗೆ ಆಕೆ ದಾರಿ ತಪ್ಪಿದಾಳೆ ಅಂತೇಳಿ ಇಲ್ಲಿ ಗೊತ್ತಾಗುತ್ತೆ. ಹೀಗಾಗಿ ಪೋಷಕರು ಆದವರು ತಮ್ಮ ಮಕ್ಕಳ ಮೇಲೆ ಸ್ವಲ್ಪ ನಿಗಾ ಇಡಬೇಕಾಗುತ್ತೆ. ಯಾಕಂದರೆ ಈ ಮಟ್ಟಿಗೆ ಸ್ವಂತ ತಾಯಿಯ ಫೋಟೋವನ್ನೇ, ಖಾಸಗಿ ಫೋಟೋಗಳನ್ನು, ತನ್ನ ದೊಡ್ಡಮ್ಮನ ಖಾಸಗಿ ಫೋಟೋಗಳನ್ನು ತೆಗೆದುಬಿಟ್ಟು ಪ್ರೀತಿಸಿದ ಯುವಕನಿಗೆ ಕಳಿಸ್ತಾಳಂತಂದ್ರೆ ಯಾವುದೇ ಯುವತಿ ಆಗಿರ್ಬೋದು, ಆಕೆಯ ಪರ್ಸನಲ್ ಫೋಟೋಗಳನ್ನು ಕಳಿಸ್ಕೊಳ್ಳೋದು ಆಕೆಯ ಪರ್ಸನಲ್ ವಿಚಾರ ಆಗಿರುತ್ತೆ ಮತ್ತು ಅದು ಗುಟ್ಟಾದ ವಿಚಾರ ಆಗಿರುತ್ತೆ. ಆದರೆ
ಪ್ರಿಯಕರ ಕೇಳಿದ ಅಂತೇಳಿ ಸ್ವಂತ ತಾಯಿಯ ಫೋಟೋಗಳನ್ನು ಮತ್ತು ದೊಡ್ಡಮ್ಮನ ಫೋಟೋಗಳನ್ನು ಕಳಿಸಿರುವಂತಹ ಈ ಒಂದು ಆಘಾತಕಾರಿ ವಿಚಾರ ಸದ್ಯ ಪೊಲೀಸ್ ಠಾಣೆಯಲ್ಲಿದೆ. ಅವರಿಬ್ಬರು ಕೂಡ ಮದುವೆ ಆಗಿದ್ದಾರೆ, ಮನೆ ಬಿಟ್ಟು ಹೋಗಿದ್ದಾರೆ ಅಂತೇಳಿ ಈಗಾಗಲೇ ತನಿಖೆ ವೇಳೆ ಗೊತ್ತಾಗಿದೆ. ಆದರೆ ಇಲ್ಲಿ ಆ ಯುವಕ ತನ್ನ ಅತ್ತೆಯ ಫೋಟೋವನ್ನು ಕೇಳಿದ್ದ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಸದ್ಯಕ್ಕೆ ತನಿಖೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈಗಾಗಲೇ ಯುವತಿಯ ವಿಚಾರಣೆಯನ್ನು ಮಾಡಲಾಗಿದೆ. ಯುವತಿ ಕೂಡ ಹೇಳಿಕೆ ನೀಡ್ತಿದ್ದಾಳೆ, ನಾನು ಪ್ರೀತಿಸಿದ ಯುವಕ ಅಂದರೆ ಈಗ ಆಕೆ ಮದುವೆ ಆಗಿರುವಂಥ ಯುವಕನೇ ಆ ಒಂದು ಫೋಟೋವನ್ನು ಕೇಳಿದ್ದ, ಹೀಗಾಗಿ ನಾನು ಕಳಿಸಿದೆ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಆ ಯುವತಿಯ ತಾಯಿ ಮತ್ತು ಪೋಷಕರು ಒಂದಷ್ಟು ಆರೋಪಗಳನ್ನು ಮಾಡ್ತಿದ್ದಾರೆ. ಆಕೆ ನನ್ನ ಮಗಳ ತಲೆಯನ್ನು ಕೆಡಿಸ್ಬಿಟ್ಟಿದ್ದಾನೆ ಆತ, ಆಕೆಗೆ ಈ ರೀತಿಯಾಗಿ ಬೆದರಿಕೆ ಒಡ್ಡಿ ನನ್ನ ಫೋಟೋಗಳನ್ನು ಕೇಳಿದ್ದಾನೆ, ಹೀಗಾಗಿ ನನ್ನ ಮಗಳು ಕಳಿಸಿದಾಳೆ ಆತನ ವಿರುದ್ಧ ಮತ್ತು ನನ್ನ ಮಗಳ ವಿರುದ್ಧವೂ ಕೂಡ ಕ್ರಮ ಕೈಗೊಳ್ಳಿ ಅಂತೇಳಿ ತಾಯಿ ಸ್ವತಃ ಸ್ವಂತ ಮಗಳ ಮೇಲೆ ಹಾಗೂ ಆಕೆಯ ಗಂಡ ಅಂದರೆ ಪ್ರಿಯಕರ ಮತ್ತು ಈಗ ಮದುವೆ ಆಗಿದ್ದಾನೆ, ಹೀಗಾಗಿ ಆಕೆಯ ಗಂಡ ಇಬ್ಬರ ಮೇಲೂ ಕೂಡ ದೂರು ನೀಡುವಂಥ ಕೆಲಸವನ್ನು ಮಾಡಲಾಗಿದೆ. ಸದ್ಯಕ್ಕೆ ಪ್ರಕರಣವನ್ನು ದಾಖಲಿಸಿಕೊಂಡು ಬ್ಯಾಟರಾಯನಪುರ ಪೊಲೀಸರು ತನಿಖೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅಂದರೆ ಆ ಒಂದು ಯುವತಿ ಅವರ ಪೋಷಕರಿಗೆ ಯಾವ ರೀತಿ ಫೀಲ್ ಮಾಡಿಸ್ತಿದ್ದಾಳೆ ಅಂದರೆ, ನಾನು ಯಾಕಾದರೂ ಈ ಮಗಳನ್ನ ಎತ್ಬಿಟ್ನೋ ಅನ್ನೋಂಥ ರೀತಿಯಲ್ಲಿ ಫೀಲ್ ಮಾಡೋ ರೀತಿ ಆಗಿದೆ. ಸದ್ಯಕ್ಕೆ ಈ ಒಂದು ವಿಚಾರ ಸಾಕಷ್ಟು ಚರ್ಚೆ ಆಗ್ತಿದೆ. ಪೊಲೀಸರು ತನಿಖೆ ನಡೆಸ್ತಿದ್ದಾರೆ. ಇಲ್ಲಿ ಆ ಯುವಕನ ತಪ್ಪು, ನಿಜಕ್ಕೂ ಕೂಡ ಆ ಯುವಕ ತನ್ನ ಅತ್ತೆಯ ಖಾಸಗಿ ಫೋಟೋಗಳನ್ನು ಕೇಳಿದ್ನಾ ಅನ್ನೋಂಥದ್ದು ಪೊಲೀಸರ ತನಿಖೆ ವೇಳೆ ಗೊತ್ತಾಗಬೇಕಾಗಿದೆ. ಅಸಲಿಗೆ ಇಲ್ಲಿ ಏನಾಗಿದೆ ಈ ಒಂದು ಪ್ರಕರಣದಲ್ಲಿ ಅಂತೇಳಿ ಗೊತ್ತಾಗುತ್ತೆ. ಇಲ್ಲಿ ಒಂದು ವೇಳೆ ಆ ಯುವಕ ತನ್ನ ಅತ್ತೆಯ ಫೋಟೋ ಕೇಳಿದ್ರು ಕೂಡ ಈಕೆ ಆ ಒಂದು ಸಂದರ್ಭದಲ್ಲಿ ಮಗಳಾದವಳು ನನ್ನ ತಾಯಿಯ ಫೋಟೋನ ಖಾಸಗಿ ಫೋಟೋವನ್ನು ತೆಗೆದುಕೊಳ್ಳುವಂಥ ಮುಂಚೆ ಯೋಚನೆ ಮಾಡಬೇಕಿತ್ತು, ಅಥವಾ ಆಗಲೇ ಆತನ ಬಗ್ಗೆ ತಿಳಿದುಕೊಂಡು ಪೊಲೀಸ್ ಠಾಣೆಗೆ ದೂರನ್ನು ನೀಡಬಹುದಿತ್ತು. ಆದರೆ ಆಕೆಯೂ ಕೂಡ ತನ್ನ ಸ್ವಂತ ತಾಯಿಯ ಖಾಸಗಿ ಫೋಟೋಗಳನ್ನು, ತನ್ನ ಸ್ವಂತ ದೊಡ್ಡಮ್ಮನ ಫೋಟೋಗಳನ್ನು, ಖಾಸಗಿ ಫೋಟೋಗಳನ್ನು ತೆಗೆದು ಆತನ ಪ್ರಿಯಕರನಿಗೆ ಕಳಿಸಿದಾಳೆ ಅಂತಂದರೆ ನಿಜಕ್ಕೂ ಕೂಡ ಇದು ಬೇಸರದ ಸಂಗತಿ, ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಇಂತಹ ವಿಚಾರಗಳಲ್ಲಿ ಎಲ್ಲ ಪೋಷಕರು ಕೂಡ ಗಮನವಹಿಸಬೇಕಾಗುತ್ತೆ. ನಿಮ್ಮ ಮಕ್ಕಳು ಏನು ಮಾಡ್ತಿದ್ದಾರೆ, ನಿಮ್ಮ ಮಕ್ಕಳ ಆಕ್ಟಿವಿಟೀಸ್ ಏನು, ಅವ್ರು ಯಾವ ರೀತಿ ಅವರ ಮೈಂಡ್ ಸೆಟ್ ಇದೆ ಅನ್ನೋದನ್ನು ನೀವು ತಿಳ್ಕೋಬೇಕಾಗುತ್ತೆ. ಇಲ್ವಾದರೆ ಈ ರೀತಿಯಾದಂಥ ಒಂದಷ್ಟು ಆಘಾತಕಾರಿ ಘಟನೆಗಳು ಆಗೋದನ್ನು ತಡಿಬೇಕಾಗುತ್ತೆ. ಮಕ್ಕಳ ಮೇಲೆ ಆದಷ್ಟು ಗಮನವಹಿಸಿ ಮತ್ತು ಅವರ ಮೊಬೈಲ್ಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಆಗಾಗ ಮಾಡಿ ಆದಷ್ಟು ಅವರ ಮೈಂಡ್ ಸೆಟ್ಟನ್ನು ಅರ್ಥ ಮಾಡಿಕೊಳ್ಳುವಂಥ ಕೆಲಸವನ್ನು ಪೋಷಕರು ಮಾಡಬೇಕಾಗುತ್ತೆ. ಇಲ್ಲಾಂದರೆ ಇತ್ತೀಚಿನ ಯುವಕರು ಆ ಒಂದು ಮೊಬೈಲ್ ಗೀಳಿಗೆ ಬಿದ್ದು ಮತ್ತು ಅವರ ಪ್ರೀತಿಗೆ ಗೀಳಿಗೆ ಬಿದ್ದು ಏನೆಲ್ಲ ಎಡವಟ್ಟುಗಳನ್ನು ಮಾಡ್ಕೊಳ್ತಿದ್ದಾರೆ ಅನ್ನೋದಕ್ಕೆ ಇದೊಂದು ನಿದರ್ಶನ, ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಸದ್ಯಕ್ಕೆ ಈ ತಾಯಿ ಮತ್ತು ಮಗಳ ಗಲಾಟೆಯ ವಿಚಾರ ಪೊಲೀಸ್ ಠಾಣೆವರೆಗೂ ಕೂಡ ಬಂದಿದೆ. ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಹೀಗಾಗಿ ಪೊಲೀಸರು ಕೂಡ ಈ ಒಂದು ವಿಚಾರವಾಗಿ, ಈ ರೀತಿಯಾದಂಥ ವಿಚಾರವಾಗಿ ಪೊಲೀಸರಾಗಿರ್ಬೋದು ಮತ್ತು ಸೈಕಾಲಜಿಸ್ಟ್ಗಳಾಗಿರ್ಬೋದು ಎಲ್ಲರೂ ಕೂಡ ಈಗಿನ ಈ ಯುವ ಪೀಳಿಗೆ, ಈಗಿನ ಜನ್ರೇಷನ್ನ ಜನ್ಜಿ ಯುವ ಪೀಳಿಗೆಗಳಿಗೆ ಒಂದಷ್ಟು ವಿಚಾರವನ್ನು ಕೂಡ ಎಚ್ಚರಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಎಸ್ಪೆಷಲಿ ಪೋಷಕರು ಇಂತಹ ವಿಚಾರಗಳಲ್ಲಿ ಎಚ್ಚರವಾಗಿರಬೇಕಾಗುತ್ತೆ. ಅವ್ರು ಏನು ಮಾಡ್ತಿದ್ದಾರೆ, ಅವ್ರ ಮೊಬೈಲ್ನಲ್ಲಿ ಏನೆಲ್ಲ ವಿಚಾರಗಳಿದ್ದಾವೆ ಅನ್ನುವಂಥದ್ದನ್ನು ಪೋಷಕರು ಗಮನವಹಿಸಬೇಕಾಗುತ್ತೆ. ಅವರ ಬಗ್ಗೆ, ಅವರ ಮೈಂಡ್ ಸೆಟ್ ಬಗ್ಗೆ ಗಮನವಹಿಸಬೇಕಾಗುತ್ತೆ. ಇಲ್ಲಾಂದರೆ ಈ ರೀತಿಯಾದಂಥ ಎಡವಟ್ಟುಗಳು ಮತ್ತಷ್ಟು ಆಗೋದ್ರಲ್ಲಿ ಯಾವುದೇ ರೀತಿಯಾದಂತಹ ಆಶ್ಚರ್ಯ ಇಲ್ಲ. ಕ್ಯಾಮರಾ ಪರ್ಸನ್ ಯೋಗೇಶ್ವರ್ ಜೊತೆ ಮಾದೇಶ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.